ಡಿಲೇ ಆಗುತ್ತೆ ಸಂದರ್ಭದಲ್ಲಿ ಅವರಿಗೆ ಯಾವ ಪಡೆಯುವಂಥ ಹಕ್ಕು ಇದೆ. ಮತ್ತು ಕಾಮಗಾರಿ ಇರುವಂಥ ಸ್ಥಳದಲ್ಲಿ ಅವ್ರಿಗೇನಾದರೂ ಗಂಭೀರ ಗಾಯಗಳ ಮತ್ತು ಏರ್ಪಟ್ಟಂಥ ಮಹಿಳೆಯರೆಲ್ಲ ಸಂದರ್ಭದಲ್ಲಿ ಅವರೆಲ್ಲ ಅವ್ರ ಮಕ್ಕಳು ನಡೆಸಿ ಮತ್ತು ನಡೆಯುವ ವ್ಯವಸ್ಥೆ ಮತ್ತು ಶಿಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಅವರ ಸ್ಥಳದಲ್ಲಿ ಇದನ್ನೆಲ್ಲ ನಾವು ಮನೆ ಭೇಟಿ ಸಂದರ್ಭದಲ್ಲಿ ಖಾತೆ ಕೊಡ್ತೀವಿ. ಸಿಕ್ಕಿದೆ ಇರುವಂಥದ್ದು ನಾವು ಖಾತೆ ಕೊಡ್ತೀವಿ. ಮತ್ತು ಎರಡನೇದಾಗಿ ನಾವು ಗಮನಿಸಬೇಕಾದಂಥ ಎಂಪವರ್ಮೆಂಟ್ ಅಂದರೆ ಏನಂದರೆ ಸಾಮಾನ್ಯ ಕಟ್ಟಕಡೆ ವ್ಯಕ್ತಿಗಳು ಅವರು ಯೋಜನೆ ಸಿಗ್ತಾ ಇದೆ ಅವರನ್ನು ಮುಖ್ಯವಾಗಿ ತರಬೇಕು. ಜನ ಹೊರಗೆ ಹೋಗ್ತಾರೆ, ಸಾಮಾನ್ಯವಾಗಿ ಆ ವಲಸೆ ಬರೋ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಇನ್ನಿತರ ಸಮಸ್ಯೆಗಳಾಗ್ತವೆ. ಅದನ್ನು ತಡೆಯಬೇಕು. ಕನಿಷ್ಠ ಒಂದು ಕುಟುಂಬಕ್ಕೆ 3 ಜನ ಉದ್ಯೋಗ ಏನು ಭರವಸೆ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಮತ್ತು ಅವರಿಗೆ ಆತ್ಮಸ್ಥೈರ್ಯ ವೃದ್ಧಿ ಆಗ್ತದೆ. ಆ ಒಂದು ಕಾರಣಕ್ಕೆ ಸರ್ಕಾರ ಕನ್ನಡಕ್ಕೆ ಮೊಟ್ಟಮೊದಲಾಗಿ ನಮ್ಮ ಈ ಎನ್ಆರ್ ದೇವತೆಯನ್ನು ನಮ್ಮ ಪಕ್ಕದಲ್ಲಿದೆ ಅನಂತಪುರ ಜಿಲ್ಲೆಯಲ್ಲಿ ಎನ್ಆರ್ ದೇವತೆಯನ್ನು ಮೊಟ್ಟಮೊದಲಿಗೆ ಸ್ಟಾರ್ಟ್ ಮಾಡಿದೆ. ಆಂಧ್ರ ಗಡಿಭಾಗದಲ್ಲಿ ಇನ್ನೂ ಅಲ್ಲಿಗೆ ಸ್ಟಾರ್ಟ್ ಮಾಡಿದ ಉದ್ದೇಶ ಒಂದು ಮೂಲ ಉದ್ದೇಶ ಇರ್ತದೆ. ಅವ್ರಿಗೆ ಕೆಲಸ ಬೇರೆ ಇದು ಸರ್ಕಾರ ಅವರು ದೃಕ್ಪಥದಲ್ಲಿಟ್ಕೊಂಡು ಯೋಜನೆ ಅನುಷ್ಠಾನ ಮಾಡ್ತಾರೆ. ಮತ್ತು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇದು ನಾವು ಎಲ್ಲರೂ ಯೋಜನೆಯಲ್ಲಿ ನಾವು ಒಂದು ಕಾಮಗಾರಿ ನೋಡುವಂಥ ಸಂದರ್ಭದಲ್ಲಿ ಅದು ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇದೆಯಾ, ಅದರ ಅಂದಾಜು ಮತ್ತು ಕೂಲಿ ಎಷ್ಟು, ಸಾಮಗ್ರಿ ಎಷ್ಟು ಖರ್ಚಾಗಿದೆ ಅನ್ನುವಂಥದ್ದನ್ನು ನಾವು ಆ ಮಾಹಿತಿ ಫಲಕದಲ್ಲಿ ನಾಮಫಲಕದಲ್ಲಿ ಅದನ್ನು ಮೆನ್ಷನ್ ಮಾಡ್ತೀವಿ. ಮತ್ತು ಕಾಮಗಾರಿ ಎಲ್ಲಿಂದ ಎಲ್ಲಿವರೆಗೂ ಯಾವುದೋ ರಾವಪ್ಪನ ಮನೆಯಿಂದ ಕೃಷ್ಣಪ್ಪನ ಮನೆ ತೋಟದವರೆಗೂ ಕಾಲುವೆ ಸ್ಪೆಸಿಫಿಕ್ಕಾಗಿ ಅದರಲ್ಲಿ ಮಾಡ್ಕೊಳ್ಬೋದು. ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಜೊತೆಗೆ ಏನಲ್ಲಿ ಕಾಮಗಾರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಡತದಲ್ಲಿ ಇರ್ತಾರೆ ಏನು ಅದರಲ್ಲಿ ನಮೂನೆ 6 ಇದೆಯಾ, ನಮೂನೆ 8 ಇದೆಯಾ, 9 ಇದೆಯಾ, ಅಂದಾಜು ಪಟ್ಟಿ ಇದೆಯಾ, ಅದಕ್ಕೆ ಕಾಂಟ್ರಾಕ್ಟ್ ಮತ್ತು ಆಡಳಿತ ಸಿಕ್ಕಿದೆಯಾ, ಹಿಂದೆ ಬಂದು ಪ್ರೀ ಮೆಜರ್ಮೆಂಟ್ ತೊಗೊಂಡಿದ್ದಾರಾ, ಸ್ಪಾಟಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿ ಆಮೇಲೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದ್ದಾರಾ, NMR ತಂದಿದ್ದಾರಾ, NMR ಲಿಕ್ವಿಡ್ ಸರಿ ಡೈಲಿ ತಗೊಳ್ತಾ ಇದ್ದಾರಾ, ಮತ್ತು ಮೇಲಿನ ಅಧಿಕಾರಿಗಳನ್ನ ಆಗಿದ್ದಾಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನು ಅನ್ನೋದು ನಾವು ಕಾದು. ಅದರಲ್ಲಿ FTO ಇದೆಯಾ, ಫೇಸ್ಬುಕ್ ಇದೆಯಾ, 3 ಹಂತದ ಛಾಯಾಚಿತ್ರ ಇದೆಯಾ, ಇದನ್ನೆಲ್ಲ ನಾವು ಕರ್ತವ್ಯ ಮತ್ತು ಕಾಂಗ್ರೆಸ್ ಪರಿಶೀಲನೆ ಮಾಡ್ತೀವಿ. ಮತ್ತು ಕೊನೆಯದಾಗಿ ಫೈನಾನ್ಷಿಯಲ್ ಅಂತ ಇದೆ. ಫೈನಾನ್ಷಿಯಲಿ ಏನಾದರೂ ಹಣಕಾಸಿನ ದುಡ್ಡು ಇಲ್ಲ. ನಾವು ಮನೆ ಭೇಟಿ ಮಾಡ್ತೀವಿ, ಕೆಲವು ಸಂದರ್ಭದಲ್ಲಿ ನಾವು ಕೆಲಸ ಮಾಡಿಲ್ಲ, ನಾವು ದುಡ್ಡೋಗಿದ್ದೇವೆ, ಅವ್ರ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ನಾವು ಅದನ್ನು ನೋಡಬೇಕು. ಯಾಕಂದರೆ ಇಲ್ಲಿ ಮುಂಚೆ ನಾವು ಬದುಕುವಂಥಷ್ಟು ಏನಾದರೂ ಯಾವುದೇ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಕೆಲಸ ಬೇಕಂತ ಇಲ್ಲಿ ಕೊಟ್ಟಂಥ ಮೆಸೇಜ್ ಕಳಿಸಿದ್ರೆ ಎಷ್ಟು SMS ಕಳಿಸಿದ್ರೆ ಸಾಕು, ಉದ್ಯೋಗ ಕೊಡಬೇಕು.